ಮತ್ತೊಬ್ಬ ಶ್ರೇಷ್ಠ ಕ್ರಿಕೆಟಿಗ ರವೀಂದ್ರ ಜಡೇಜಾ ಕೂಡ ವಿದಾಯವನ್ನು ಹೇಳಿದ್ದಾರೆ. ಸೊ ರೋಹಿತ್ ಶರ್ಮಾ, ಕೊಹ್ಲಿ ಬಳಿಕ ಈಗ ಜಡೇಜಾ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಟಿ20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ. ಇದಕ್ಕಿಂತಲೂ ಗುಡ್ ಸೆಂಡ್ ಆಫ್ ಇನ್ನೇನಿದೆ ರೀ. ವರ್ಲ್ಡ್ ಕಪ್ ಅನ್ನು ತಗೊಂಡ ನಂತರ ದೇಶಕ್ಕಾಗಿ ಉತ್ತಮ ಪ್ರದರ್ಶನವನ್ನ ನೀಡಿದ್ದೇನೆ. ಸೊ ಟಿ20 ವಿಶ್ವಕಪ್ ಗೆಲ್ಲುವ ಕನಸು ನನಸಾಗಿದೆ ಅಂತ ಟ್ವೀಟ್ ಮಾಡಿ ಅಂತಾರಾಷ್ಟ್ರೀಯ ಟಿ20ಗೆ ರವೀಂದ್ರ ಜಡೇಜಾ ವಿದಾಯವನ್ನ ಹೇಳಿದ್ದಾರೆ. ಒಟ್ಟು ಮೂವರು ಈಗ ಇದರಿಂದ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಟಿ20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಈಗ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಜಡೇಜಾ. ಸೊ ಅದ್ಭುತವಾದಂಥ ಆಲ್ರೌಂಡರ್ ಆಟಗಾರ ಜಡೇಜಾ. ಅದ್ಭುತವಾಗಿ ಬ್ಯಾಟಿಂಗ್ ಕೂಡ ಮಾಡೋರು, ಬೌಲಿಂಗು ಕೂಡ ಮಾಡೋರು. ಬೇಕು ಅನ್ನೋಂಥ ಸಂದರ್ಭದಲ್ಲಿ ವಿಕೆಟ್ಸ್ಗಳನ್ನು ತೆಗೆದುಕೊಟ್ಟು ಅನೇಕ ಮ್ಯಾಚಸ್ಗಳನ್ನು ಕೂಡ ಗೆಲ್ಲಿಸಿಕೊಟ್ಟಂಥದ್ದು ಜಡೇಜಾ. ಸೊ ಹಾಗಾಗಿ ಈಗ ಅವರು ಟಿ20 ಕರಿಯರ್ಗೆ ಸ್ವಲ್ಪ ಬ್ರೇಕ್ ಕೊಡ್ತಾ ಇದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರೀತಿಯಲ್ಲೇ ಹೊಸಬರಿಗೆ ಅವಕಾಶ ಕೊಡೋಣ ಅಂತ ನಿನ್ನೆ ಕೊಹ್ಲಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಜಡೇಜಾ ಕೂಡ ಹೇಳಿದ್ದಾರೆ. ಸೊ ಈಗ ಸೀನಿಯರ್ಸ್ ಎಲ್ಲ ಹಾಗೆ ಹೊಸ ನೀರು ಬಂದಾಗ ಹಳೆ ನೀರು ಮಾಯವಾಗುತ್ತೆ. ಹಳೆ ನೀರು ಒಂದಿಷ್ಟು ಅನುಭವಗಳನ್ನು ಕೊಡಬೇಕು ಅಲ್ಲಿದ್ದಂಥ ರೀತಿಯಲ್ಲಿ. ಸೊ ಹಿಂದೆ ಕೂಡ ಅನೇಕ ರೀತಿಯಲ್ಲಿ ಆಗ್ತಾ ಬಂದಿದ್ದು. ಈಗ ಆ ಕಡೆಗೆ ಕೋಚ್ ರಾಹುಲ್ ದ್ರಾವಿಡ್ ಅವರ ಆಟ ಆಡುವಂಥ ಸಂದರ್ಭದಲ್ಲಿ 90ರ ದಶಕಗಳಲ್ಲಿ ಅವರನ್ನು ನೋಡುವಂಥ ಸಂದರ್ಭದಲ್ಲಿ ಗೆಲ್ಲಬೇಕಾಗಿತ್ತು ಅನ್ನುವಂಥ ಆಸೆ ಭಾಳಷ್ಟು ಜನರಿಗಿರೋದು. ಬಟ್ ಅವರಿಗೆ ಆ ವಿದಾಯ ಸಿಗಲಿಲ್ಲ. ಬಟ್ ಈಗ ಅವರು ಕೋಚ್ ಆಗಿ ಟಿ20 ವರ್ಲ್ಡ್ ಕಪ್ಪನ್ನು ಗೆದ್ದ ನಂತರ ಅವ್ರಿಗೆ ಸಿಗ್ತಾ ಇರುವಂಥ ವಿದಾಯ ಇನ್ನೊಂದು ಕಡೆಗೆ ಕೊಹ್ಲಿ ಕೂಡ ಅಷ್ಟೇ, ರೋಹಿತ್ ಶರ್ಮಾ ಕೂಡ ಹಾಗೆ. ಇದಕ್ಕಿಂತಲೂ ಗುಡ್ ಆಗಿರುವಂಥ ವಿದಾಯ ಇನ್ನೇನಿದೆ? ಒಂದು ವರ್ಲ್ಡ್ ಕಪ್ಪನ್ನು ತಂದುಕೊಟ್ಟು ನಾನು ವಿದಾಯ ತೊಗೊಳ್ತಾ ಇದ್ದೀನಿ ಟಿ20ಗೆ ಅಂತಂದರೆ ಅದ್ಭುತ ಅಲ್ವಾ? ಸೊ ಹಾಗಾಗಿ ಹೊಸಬರಿಗೆ ಅವಕಾಶ, ಹೊಸ ಟೀಮ್ ಕಟ್ಟಬೇಕು, ಇನ್ನೂ ಎಷ್ಟು ಅಂತ ಆಡ್ತಾರೆ. ಸದ್ಯಕ್ಕೆ ಈಗ ಅವರು ವಿದಾಯ ಕೊಟ್ಟಿದ್ದಾರೆ ಟಿ20ಗೆ.